ಸಭೆಯಲ್ಲಿ ಸುಮಲತಾ ಸಚ್ಚಿದಾನಂದ ಸಂಧಾನಕ್ಕೆ ಯತ್ನ ನಡೆದಿದೆ. ಸಂಧಾನದ ಬಳಿಕವೂ ಕೂಡ ಇಂಡುವಾಳು ಸಚ್ಚಿದಾನಂದ ಸದ್ಯ ಬಿಜೆಪಿ ನಾಯಕ ಅವರು ನನಗೆ ಪಕ್ಷಾನೇ ಮುಖ್ಯ ಅಂತ ಹೇಳಿದ್ದಾರೆ. ಮೈತ್ರಿ ಟಿಕೆಟ್ ಪಡೆದ್ರೆ ಮಾತ್ರ ಸುಮಲತಾಗೆ ಬೆಂಬಲ ನೀಡುವುದಾಗಿ ಇಂಡುವಾಳು ಸಚ್ಚಿದಾನಂದ ಹೇಳಿದ್ದಾರೆ. ಹಾಗಾದ್ರೆ ಸಂಧಾನದ ವೇಳೆ ಏನೇನಾಯಿತು? ಈ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಅಖಾಡದಲ್ಲಿ ಸುಮಲತಾ ಅವರ ಗೆಲುವಿಗೆ ಕಾರಣರಾದಂತಹ ಹಲವು ಮಂದಿಯಲ್ಲಿ ಇಂಡುವಾಳು ಸಚ್ಚಿದಾನಂದ ಪ್ರಮುಖವಾಗಿ ನಿಲ್ತಾರೆ. ಅಂಥ ಬೆಂಬಲ ಇಂಡುವಾಳು ಸಚ್ಚಿದಾನಂದ ಅವರು ಸುಮಲತಾಗೆ ನೀಡಿದ್ರು. ಆದ್ರೆ ಈ ಬಾರಿ ಅವರು ಬಿಜೆಪಿನಲ್ಲಿದ್ದಾರೆ. ಆ ಮೂಲಕ ಈ ಬಾರಿಯ ಸ್ಪರ್ಧೆ ಬಗ್ಗೆ ನಿನ್ನೆಯ ಸಭೆಯಲ್ಲಿ ಒಂದು ಸ್ಪಷ್ಟ ಸಂದೇಶ ಇಂಡುವಾಳು ಸಚ್ಚಿದಾನಂದ ಅವರಿಂದ ಸುಮಲತಾ ಅವರಿಗೆ. ಏನೇನಾಯ್ತು ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂದೀಶ್? ಖಂಡಿತ ವಿದ್ಯಾಶ್ರೀ, ಈಗಾಗಲೇ ಮಂಡ್ಯದಿಂದಲೇ ಮತ್ತೊಮ್ಮೆ ಸ್ಪರ್ಧೆಯನ್ನ ಮಾಡ್ತೀನಿ ಎಂಬ ಮೂಲಕ ಇದೀಗ ಸುಮಲತಾ ಅವರು ಬಹಿರಂಗ ಘೋಷಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣಾ ತಯಾರಿಗಾಗಿ ನಿನ್ನೆ ಅವರ ಆಪ್ತರು, ಬೆಂಬಲಿಗರು, ಅದರಲ್ಲೂ ಕೂಡ ಪ್ರಮುಖವಾದಂತಹ ಮುಖಂಡರ ಜೊತೆ ನಿನ್ನೆ ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ಮುಖಂಡರು ಮತ್ತೆ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಕೂಡ ಭಾಗವಹಿಸಿದ್ರು, ಅವರ ಬೆಂಬಲಿಗರು ಕೂಡ ಭಾಗವಹಿಸಿದ್ರು. ಆ ಒಂದು ಸಭೆಯಲ್ಲಿ ನೇರವಾಗಿ ಸಂಸದೆ ಸುಮಲತಾ ಅವರು ಹೇಳಿರುವಂಥದ್ದು, ಅಂದ್ರೆ ನಾನು ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ, ನೀವೆಲ್ಲರೂ ಕೂಡ ನನ್ನ ಜೊತೆಯೇನೇ ನಿಲ್ಲಿ, ಎಲ್ಲಾ ರೀತಿಯ ಚುನಾವಣಾ ತಯಾರಿಯನ್ನು ಈಗಾಗಲೇ ಮಾಡ್ಕೊಳ್ಳಿ ಎಂಬ ಮೂಲಕ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಆ ಒಂದು ಬೆಂಬಲಿಗರ ಒಂದು ಅಭಿಪ್ರಾಯವನ್ನು ಕೂಡ ಸಂಸದೆ ಸುಮಲತಾ ಅವರು ಒಂದು ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ರು. ಅವರು ಎಲ್ಲರ ಸಮ್ಮುಖದಲ್ಲೇ ಅಭಿಪ್ರಾಯವನ್ನು ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಬೆಂಬಲಿಗರು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಬಿಜೆಪಿಯಿಂದಲೇ ನೀವು ಸತಾಯಗತಾಯ ಒಂದು ಟಿಕೆಟ್ ಅನ್ನು ಪಡ್ಕೊಂಡು ಬನ್ನಿ, ಪಕ್ಷೇತರ ಬೇಡ ಎಂಬ ಮಾತುಗಳನ್ನ ಅವರ ಬೆಂಬಲಿಗರು ಕೂಡ ಹೇಳಿರುವಂಥದ್ದು. ಕಾರಣ ಅಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಪರಿಸ್ಥಿತಿಯೇ ಬೇರೆ, ಆದ್ರೆ ಈಗಿನ ವಾತಾವರಣವೇ ಬೇರೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಬಾರಿ ಬಿಜೆಪಿ ನೇರವಾಗಿ ಬೆಂಬಲವನ್ನು ಘೋಷಣೆ ಮಾಡಿತ್ತು, ಆದ್ರೆ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು ಅವರಿಗೆ ಬೆನ್ನೆಲುಬಾಗಿ ನಿಂತರು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಡುವಾಳು ಸಚ್ಚಿದಾನಂದ ಅವರು ಸೇರಿದಂತೆ ವಿವಿಧ ಮುಖಂಡರು, ಅತ್ಯಾಪ್ತರು ಎಲ್ಲರೂ ಕೂಡ ಅವಾಗ ಕಾಂಗ್ರೆಸ್ನಿಂದ ಹೊರಬಂದು ಅವರ ಬೆನ್ನಿಗೆ ನಿಂತಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ರೈತ ಸಂಘವು ಕೂಡ ಬೆಂಬಲ ಕೊಟ್ಟಿದ್ರಿಂದ ಅವರ ಗೆಲುವು ಈಸಿ ಆಯಿತು. ಆದರೆ ಈ ಬಾರಿ ಅಂತಹ ವಾತಾವರಣ ಇಲ್ಲ. ಜಿಲ್ಲೆಯಲ್ಲಿ ಸುಮಲತಾ ಅವರ ವಿರೋಧಿ ಒಂದು ಅಲೆಯೂ ಕೂಡ ಇದೀಗ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಅಭಿಪ್ರಾಯಗಳನ್ನ ಅವರ ಬೆಂಬಲಿಗರು ಸಂಸದೆ ಸುಮಲತಾ ಅವರ ಮುಂದೆ ಇಟ್ಟಿರುವಂಥದ್ದು, ಅಂದ್ರೆ ಪಕ್ಷೇತರ ಸ್ಪರ್ಧೆ ಯಾವುದೇ ಕಾರಣಕ್ಕೂ ಬೇಡ ಎಂಬ ಮೂಲಕ ಒಂದು ಸಲಹೆಯನ್ನ ಸಂಸದೆ ಸುಮಲತಾ ಅವರಿಗೆ ಆಪ್ತರು ಮತ್ತು ಬೆಂಬಲಿಗರು ಕೊಟ್ಟಿದ್ದಾರೆ. ಇನ್ನೊಂದು ಮಹತ್ವದ ಪ್ರಮುಖ ಒಂದು ಚರ್ಚೆ ಅಂತಂದ್ರೆ ಸಂಸದೆ ಸುಮಲತಾ ಮತ್ತು ಇಂಡುವಾಳು ಸಚ್ಚಿದಾನಂದ ಅವರ ಇಬ್ಬರ ನಡುವೆ ಇದೀಗ ಮುನಿಸು ಏರ್ಪಟ್ಟಿರುವಂಥದ್ದು. ನಿನ್ನೆ ಆ ಒಂದು ಮುನಿಸು ಸಮನಕ್ಕೆ ದರ್ಶನ್ ರವರು ಎಂಟ್ರಿಯನ್ನ ಕೊಟ್ಟಿದ್ರು. ದರ್ಶನ್ ರವರೇ ಖುದ್ದು ಸಚ್ಚಿದಾನಂದರವರನ್ನ ಆ ಒಂದು ಸಭೆಗೆ ಕರ್ಕೊಂಡು ಹೋಗಿದ್ರು. ಸಭೆಯಲ್ಲಿ ಸ್ಪಷ್ಟವಾಗಿ ಸಭೆಗೂ ಮುನ್ನ ಒಂದು ಸಂಧಾನ ಸಭೆ ನಡೀತೆ. ರಾಕ್ಲೈನ್ ವೆಂಕಟೇಶ್, ಸುಮಲತಾ ಮತ್ತೆ ಸಚ್ಚಿದಾನಂದ ಮತ್ತೆ ದರ್ಶನ್ ನಾಲ್ವರ ನಡುವೆ ಆ ಒಂದು ಸಂಧಾನ ಸಭೆಯೂ ಕೂಡ ನಡೆದಿರುವಂಥದ್ದು. ಅಲ್ಲಿ ಸ್ಪಷ್ಟವಾಗಿ ಇಂಡುವಾಳು ಸಚ್ಚಿದಾನಂದ ಹೇಳಿರುವಂಥದ್ದು, ನಾನು ಯಾವುದೇ ಕಾರಣಕ್ಕೂ ನೀವೇನಾದ್ರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನಾನು ನಿಮಗೆ ಬೆಂಬಲವನ್ನು ಕೊಡುವುದಕ್ಕೆ ಆಗಲ್ಲ, ಆದ್ರೆ ಬಿಜೆಪಿಯಿಂದ ಅಂದ್ರೆ ಮೈತ್ರಿ ಟಿಕೆಟ್ ಅನ್ನ ತೆಗೆದುಕೊಂಡು ಬನ್ನಿ, ನಾನು ನಿಮ್ಮ ಬೆನ್ನಿಗೆ ನಿಂತು ಆ ಒಂದು ಚುನಾವಣೆಯನ್ನು ನಡೆಸ್ತೇನೆ, ಕಳೆದ ಬಾರಿಯಂತೆ ಶ್ರಮವನ್ನು ವಹಿಸಿ ನಿಮ್ಮ ಗೆಲುವಿಗೆ ನಾವು ಸತಾಯಗತೆಯ ಪ್ರಯತ್ನವನ್ನು ಮಾಡ್ತೀವಿ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಪಕ್ಷೇತರವಾಗಿ ಏನಾದ್ರೂ ನೀವು ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಪರವಾಗಿ ನಾನು ಚುನಾವಣೆಯನ್ನ ಮಾಡೋದಕ್ಕೆ ಆಗಲ್ಲ, ನಾನು ಪಕ್ಷದ ಪರವಾಗಿ ನಿಲ್ತೀನಿ ಎಂಬ ಮೂಲಕ ನೇರವಾಗಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಮೂಡಿರುವಂಥದ್ದು. ಇವೆಲ್ಲ ಒಂದು ಇನ್ಸೈಡ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.